ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಾಡೋದು ತುಂಬ ಸಿಂಪಲ್ ಅದ್ರಿ. ಇವತ್ತೇ ಫಸ್ಟ್ ಟೈಮ್ ನಾವು ಅಡುಗೆ ಮಾಡತ್ತೀವಿ ಅನ್ನೋರು ಮಾಡಬಹುದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನೀವು ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಥವಾ ಟೀ ಕಾಫಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ತೊಗೊಂಡಿನಿ. ಸಣ್ಣ ರವೆ ಅಂತಲೂ ಕರಿತಾರೋ, ಇದನ್ನು ನಾವು ಬಾಂಬೆ ರವೆ ಅಂತಲೂ ಕರಿತೇವೆ ರೀ. ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನೇ ತೊಗೊಳ್ರಿ. ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ನೀವು ಗೋಧಿ ಹಿಟ್ಟಿನ ಬದಲಿ ಮೈದಾ ಹಿಟ್ಟನ್ನು ತೊಗೋಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ತೊಗೋಬೋದು. ಅರ್ಧ ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆನೇ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ರವೆ, ಒಂದು ಚಿಟಿಕೆ ಉಪ್ಪು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ರೀ. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕ್ರಿ. ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ರೀ. ನೋಡಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಆ ಎಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ ಎಣ್ಣೆನ ಹಿಟ್ಟು ಜೊತೆ ಮಿಕ್ಸ್ ಮಾಡೋ ಮುಂದೆ ಒಂದು ಸ್ವಲ್ಪ ಚಿಕ್ಕ ಈ ರೀತಿ ಗಂಟು ಥರ ಅನ್ನಿಸ್ತಿರ್ತಾವ. ಈ ರೀತಿ ಕೈಯಿಂದ ತಿಕ್ಕಿಬಿಟ್ಟು ಯಾವುದೇ ರೀತಿ ಸಣ್ಣ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಇಲ್ಲಾಂದರೆ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಮಲ್ಲಿ ಇನ್ನೂ ಗಂಟು ಅನ್ಸಕತ್ತವಂದ್ರೆ ನೀವು ಇದನ್ನು ಚಾಣಿಸ್ಬಿಟ್ಟು ತೊಗೋಬೋದು. ನೋಡಿ, ನಾನು ನಿಮಗೆ ಸಮೀಪದಿಂದನೂ ತೋರ್ಸಾತೀನಿ. ಯಾವುದೇ ರೀತಿ ಗಂಟಿಲ್ಲ. ನೀಟಾಗಿ ಎರಡು ಕೈಯಿಂದ ತಿಕ್ಕಿ ಮಿಕ್ಸ್ ಮಾಡ್ಕೊರಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಆಗಿದ್ರಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಆ ಸಕ್ಕರೆ ಕ್ರಿಸ್ಟಲ್ಸ್ ತಿನ್ನೋ ಒಂದು ಬಾಯಾಗ ಸಿಗ್ತದೆ. ತುಂಬಾ ಚೆನ್ನಾಗಿ ಹತ್ತದ ರೀ. ನೋಡಿ, 2 ಸ್ಪೂನ್ ಆಗಷ್ಟ ಸಕ್ಕರೆಯನ್ನು ಹಾಕಿದ್ದೀನಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಉಗುರು ಬೆಚ್ಚಗಿನ ಹಾಲನ್ನು ತೊಗೊಂಡಿನಿ. ಸ್ವಲ್ಪ ಬೆಚ್ಚಗದವ್ರಿ. ಇದನ್ನು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಬೇಕ್ರಿ. ಮತ್ತು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು. ಇದನ್ನು ಮೆತ್ತಗೆ ಕಲಿಸ್ಕೋಬಾರ್ದ್ರಿ. ನಾನೇನು ಹೇಳ್ತಾ ಇದ್ದೀನಿ, ಒಮ್ಮೆಲೆ ಹಾಲು ಹಾಕ್ಕೋಬೇಡ್ರಿ. ಸ್ವಲ್ಪ ಹಾಲು ಹಾಕ್ಕೊಂಡು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋರಿ ಇದನ್ನು. ನೋಡಿ, ಆ ರವೆ ಮತ್ತು ಹಾಲನ್ನಂತೂ ಹೀರ್ಕೊಂಡು ಇನ್ನೂ ಗಟ್ಟಿ ಆಗ್ತದೆ. ಅದಕ್ಕೆ ಫಸ್ಟ್ ಕಲಿಸೋ ಮುಂದಾದ್ರೂ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋರಿ. ನೋಡಿ, ನಾನು ಯಾವ ರೀತಿ ಇರ್ಬೇಕಂತ ಹೇಳಿನೂ ತೋರಿಸ್ತೀನಿ ನೋಡಿರಿ. ನೋಡಿ, ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬೇಕ್ರಿ. ಮೆತ್ತಗೆ ಕಲ್ಸಕ್ಕೆ ಹೋಗ್ಬೇಡ್ರಿ. ಈ ರೀತಿ ಇರ್ಬೇಕು ನೋಡ್ರಿ. ನೋಡಿ, ನಾನು 1 ಬಟ್ಲ ಹಾಲನ್ನು ತೊಗೊಂಡಿದ್ದಲ್ಲ, ಇದರಲ್ಲಿ 1 ಸ್ಪೂನ್ ಆಗಷ್ಟು ಹಾಲು ಉಳಿದದ. ನಾನು ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ತೆಗೆದಿಡ್ತೀನಿ ರೀ. ಆ ರವೆ ಏನಾಗಲಿ ರೀ, ನೆನಿಲಿ. ನೋಡಿ, 10 ನಿಮಿಷ ಆಗಿದ್ರೆ ಇನ್ನೂ ಗಟ್ಟಿಯಾಗಿರ್ತದೆ ರೀ. ಅದನ್ನು ನೋಡಿ, ಆ ಹಾಲನ್ನು ಹೀರ್ಕೊಂಡ್ಬಿಟ್ಟು ಇನ್ನೂ ಗಟ್ಟಿಯಾಗಿರ್ತದೆ. ನೋಡಿ, ಗ್ಯಾಸ್ ಕಟ್ಟಿ ಕ್ಲೀನ್ ಅದ. ನೀವು ಏನು ಮಾಡ್ಬೋದು, ಚಪಾತಿ ಮೇಲೆ ತಗಡ ಮೇಲೂ ತೊಗೋಬೋದು, ಅಥವಾ ಈ ರೀತಿ ಗ್ಯಾಸ್ ಕಟ್ಟಿ ಮೇಲೆ ನೋಡಿ ಈ ರೀತಿ ರೌಂಡ್ ಆಗಿನೇ ಈ ರೀತಿ ಮಾಡ್ಕೋತೀನಿ ನೋಡ್ರಿ. ನೀವು ಇಲ್ಲಾಂದ್ರೆ ಟ್ರಯಾಂಗಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು. ಈ ರೀತಿ ಈಸಿಲಿ ಇಷ್ಟನೇ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೋಬೇಕು ನೋಡ್ರಿ. ನೋಡಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದ. ಚಿರೋಟಿ ರವೆಯನ್ನು ತೊಗೋಬೇಡ್ರಿ. ಉಪ್ಪಿಟ್ಟು ರವೆಯನ್ನು ಅಥವಾ ಸಣ್ಣ ರವೆಯನ್ನೇ ತೊಗೋರಿ. ಅವಾಗ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿ. ಇದೇ ರೀತಿಯೇ ಬರ್ಬೇಕು ರೀ. ನೋಡಿ, ಒಂದು ಸ್ವಲ್ಪ ನೀವು ಏನಾದರೂ ಅದು ಅಂಟ್ಕೊಳಕತ್ತಿತ್ತಂದ್ರೆ ಚಾಕುಗೆ ಅಥವಾ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಕಟ್ ಮಾಡಿರಿ, ನಡೀತದೆ. ನೋಡಿ, ನಾನು ನಿಮಗೊಂದು 2 ಕಟ್ ಮಾಡಿ ತೋರಿಸಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಗಟ್ಟಿಯಾಗಿದೆ. ಇದು ಕಟ್ ಮಾಡೋಕ್ಕೆ ಬರಲ್ಲ, ನಾದ್ಲಕ್ಕೆ ಬರಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಇದೇ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇದೇ ರೀತಿಯೇ ಹಾಕ್ರಿ. ಪರ್ಫೆಕ್ಟಾಗಿಯೇ ಈ ಸ್ವೀಟನ್ನು ಮಾಡ್ಕೋಬೋದು. ನೋಡಿ, ಒಮ್ಮೆಲೆ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕೈಲಿ ಕೆಟ್ಟಿನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದೆ. ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ, ಮತ್ತು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಒಮ್ಮೆಲೆ ತಿರುವಾಕ್ಕೆ ಹೋಗ್ಬೇಡ್ರಿ. ನೋಡಿ, ಒಂದು ಸೈಡ ನಿಮಗೆ ಬೇಯ್ದು ಕಲರ್ ಸ್ವಲ್ಪ ಚೇಂಜ್ ಆಗ್ಯದ ಅನ್ನಿಸ್ಮೇಲೆ ಇನ್ನೊಂದು ಸೈಡ ತಿರುಗಿಬಿಟ್ಟನೆ ಇದನ್ನು ಕರೆದ್ಬಿಟ್ಟು ತೊಗೊರಿ. ಇದನ್ನು ನೋಡಿ, ಲೈಟ್ ಕಲರ್ ಆಗೋವರೆಗೂ, ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ನಾನು ಕರೆದ್ಬಿಟ್ಟು ತೊಗೋತೀನಿ ನೋಡಿ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ. ಇಮಿಡಿಯೇಟ್ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದನ್ನ ಏನು ಮಾಡಬೇಡ್ರಿ, ತಿರುಗಿಬಿಟ್ಟು ತೊಗೋಬೇಡ್ರಿ. ನೋಡಿ, ಗಟ್ಟಿಯಾಗಿಯೇ ಕಲಸ್ರಿ. ನೋಡಿ, ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ. ನೀವು ಇದನ್ನು ಸ್ವೀಟ್ ಅಂತ ಹಾಗೇನೂ ತಿನ್ಬೋದು, ಟೀ ಕಾಫಿ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರ್ತಾವ್ರಿ. ಆ ಉಳಿದಿದ್ದನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ಇನ್ನೊಂದು ಬ್ಯಾಚನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನೂ 4 ಅದಾವ್ರಿ, ಅವನ್ನೂ ಕರಿಯಕ್ಕೆ ಹಾಕಿನಿ ನೋಡಿರಿ. ಎಷ್ಟು ಚೆನ್ನಾಗಿ ಸಮೀಪದಿಂದನೂ ನೋಡಿರಿ. ಆ ಸಕ್ಕರೆನ ಹಾಗೆ ಹಾಕಿರ್ತೀವಲ್ಲ, ಅದು ತಿನ್ನೋ ಒಂದು ಸಕ್ಕರೆ ಬಾಯಾಗ ಸಿಗ್ತದೆ. ಎಳ್ಳು ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿರಿ. ನೋಡಿರಿ, ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿ ಆಗ್ಯಾವ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ ನೋಡಿ. ಏರ್ಟೈಟ್ ಡಬ್ಬದಾಗ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಕಟ್ ಮಾಡಿಬಿಟ್ಟು ತೋರಿಸಿದ್ದೆ ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ, ಮಕ್ಕಳಿಗೆ ಈ ರೀತಿ ಮಾಡಿ ಹೆಲ್ದಿಯಾಗಿ ಶಾರ್ಟ್ ಬ್ರೇಕಿಗೆ ಏನಾದರೂ ಹಾಕಿ ಕೊಡ್ತಿರ್ತೀವಲ್ಲ, ಚೇಂಜ್ ಅಂತ ಹೇಳಿ ಇದನ್ನೂ ಮಾಡಿ ಹಾಕಿಕೊಡ್ಬೋದು. ಈ ರವೆಯಿಂದ ಮಾಡಿರುವ ಸ್ವೀಟ್ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ.
ಮತ್ತೆ ಹೊಸ ಹೊಸ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೀವು ಇನ್ನೂ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲ